ಚಿಕ್ಕಬಳ್ಳಾಪುರದಲ್ಲಿ ಇಡೀ ಕರ್ನಾಟಕದಲ್ಲಿ ಅಂತ ಬೆಂಗಳೂರಲ್ಲಿ ಸೇರಿಸಿ, ಬೆಂಗಳೂರು ಹತ್ರ ಅಲ್ವಾ ಬೆಂಗಳೂರು ಸೇರಿಸಿ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬರಿಗೆ ಬುದ್ಧಿ ಕಲಿಸಿದಿರಿ, ರಾಜಕೀಯದ ಭವಿಷ್ಯವನ್ನ ಅಂತ್ಯ ಆಡಿದಿರಿ. ಇನ್ನು ಅವರೆಲ್ಲೂ ತಲೆ ಎತ್ತಕ್ಕೆ ನಾನು ಬಿಡಲ್ಲ. ಒಂದೇ ಒಂದು ಓಟ್ ಎಕ್ಸ್ಟ್ರಾ ತಗೊಂಡ್ಲಿ, ಒಂದೇ ಒಂದು ಓಟ್ ಅಂತ ಶಿಳ್ಳೆ ಹೊಡೆದು ನೀವು ಹೊಡೆದ್ರಲ್ಲ, ಹಂಗೆ ಶಿಳ್ಳೆ ಹೊಡೆದು ಹೇಳಿದ್ರು. ಇವತ್ತು ಅವರೆಲ್ಲ ಕಾಣೆ ಹೋದವರು. ಹುಡುಕಿ ಕೊಡಿ ಬಹಳ ಜನ, ಒಬ್ಬರಂತಲ್ಲ. ಸುಧಾಕರ್ನ ಸೋಲಿಸ್ಬೇಕು ಅಂತ ಬಹಳ ಜನ ಪ್ರಯತ್ನ ಮಾಡಿದ್ರು, ಗ್ಯಾಂಗ್ಗಳ ಮೇಲೆ ಗ್ಯಾಂಗ್ಗಳನ್ನು ಮಾಡಿದ್ರು. ಸುಧಾಕರ್ನ ಮುಗಿಸ್ಬಿಡ್ಬೇಕು, ರಾಜಕೀಯದ ಒಂದು ಅಂತ್ಯ ಆಡಬೇಕು ಅಂತ. ಅದರ ಮೇಲೆ ಒಬ್ಬ ಭಗವಂತ ಇದ್ದಾನೆ, ಜನಾರ್ದನ ಇದ್ದಾರೆ. ಈ ಚಿಕ್ಕಬಳ್ಳಾಪುರದ ಜನಕ್ಕಿಂತ ದೊಡ್ಡವ್ರು ಯಾರು ಇಲ್ಲ ಅಂತ ತೋರಿಸಿದ್ದಾರೆ. ಈ ಗೆಲುವು ಯಾರು? ಚಿಕ್ಕಬಳ್ಳಾಪುರದ ಜನತೆ. ಸುಧಾಕರ್ನಲ್ಲ, ಚಿಕ್ಕಬಳ್ಳಾಪುರದ ಜನತೆ ಪ್ರೀತಿಯಿಂದ ನಮ್ಮ ಸುಧಾಕರ ಡೆವಲಪ್ ಮಾಡಿದ್ದಾರೆ, ಅಭಿವೃದ್ಧಿ ಮಾಡಿದ್ದಾರೆ. ಯೋಚನೆ ಮಾಡಿ ಒಂದ್ಸರಿ, ಇಲ್ಲಿ ಮೆಡಿಕಲ್ ಕಾಲೇಜ್ ತಂದು ಸಾಧ್ಯ ಆಗಿತ್ತಾ? ನಮ್ಮ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯ್ತು? 75 ವರ್ಷ ದಾಟಿದ್ದೀರಲ್ಲ. 75 ವರ್ಷ ಯಾರು ಮಂತ್ರಿಗಳೆಲ್ಲ ಆಗೋದು, ಮಂತ್ರಿಗಳು, ಲೋಕಸಭಾ ಸದಸ್ಯರು, MLA ಗಳು ಲೆಕ್ಕನೇ ಇಲ್ಲ. ಹೇಳ್ತಾ ಇದ್ರು ನಾವು ಕ್ಲೋಸ್, ಯಾರಿಗೆ? CM-ಗೆ ಬಹಳ ಕ್ಲೋಸ್ ಅಂತ ಇದ್ರು. ಚಿಕ್ಕಬಳ್ಳಾಪುರಕ್ಕೆ ಮೆಡಿಕಲ್ ಕಾಲೇಜು ಬರಲೇ ಇಲ್ಲ, ಕ್ಲೋಸ್ ಆಗೋಯ್ತು. DK ಶಿವಕುಮಾರ್ ಅಂತ ಕಾಂಗ್ರೆಸ್ ಅಧ್ಯಕ್ಷರನ್ನ ಎದುರಾಕೊಂಡು ಕನಕಪುರಕ್ಕಾಗಿದ್ದಂತ ಮೆಡಿಕಲ್ ಕಾಲೇಜನ್ನ ನಾನು ಹೇಳ್ತೀನಿ ಇವತ್ತು ಕಾಂಗ್ರೆಸ್ ಅವ್ರಿಗೆ, ನೀವು ಮೆಡಿಕಲ್ ಕಾಲೇಜ್ ಅಲ್ಲ, ಬಿಲ್ಡಿಂಗು ಎಲ್ಲ ಕಟ್ಟಿ ಇನಾಗ್ರೇಷನ್ ಮಾಡೋದು, ಸುಣ್ಣ ಬಣ್ಣ ಹೊಡಿಯಕ್ಕೂ ನಿಮ್ಮ ಹತ್ರ ಹೇಳಿ. ಇವತ್ತು ಅವ್ರಿಗೆ ಯಾರ್ಯಾರು ಈ ಸವಾಲ್ ಹಾಕ್ದವ್ರಿಗೆ ಹೇಳಿ, ಸವಾಲ್ ಹಾಕ್ತಾರಲ್ಲ ಯಾರನ್ನೋ ಅವ್ರಿಗೆ ಹೇಳಿ, ಅದು ಸುಣ್ಣ ಬಣ್ಣ ಹೊಡಿಸಿ ನೋಡೋಣ ಕರೆಕ್ಟಾಗಿ. ಬಾಗಿಲ್ಗೊಂದು ಸರಿಯಾಗಿ ಪೇಂಟ್ ಆಗುತ್ತಾ? ಹೊಡಿಸ್ತಾರ ಅವರು? ಪಾಪರ ಹೊಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.